ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡು ಎಷ್ಟು ಸೊಕ್ಕಿರ್ಬೇಡ ಅವಳಿಗೆ. ಕೊನೆಗೂ ತಪ್ಪಾಯ್ತು ಅಂತ ಮಾತ್ರ ಒಪ್ಕೊಳ್ಳಿಲ್ಲ. ಹೋಗಿ ಹೋಗಿ ಇಂಥವಳ ಹತ್ರ ಮಾತಾಡಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಹೌದೌದು, ಆಕಿ ಜೊತೆ ಮಾತಾಡ್ಬಾರ್ದ. ನಾನು ಆಕಿ ಜೊತೆ ಮಾತಾಡಂಗಿಲ್ಲ, ನೀವು ಯಾರು ಆಕಿ ಜೊತೆ ಮಾತಾಡಕ ಹೋಗ್ಬೇಡ್ರಿ. ಏ ಮಾಮ, ಬೆಕ್ಕು ಊರೆಲ್ಲ ನ್ಯಾಯ ಹೇಳಿ ಕದ್ದು ಹಾಲ್ ಕುಡಿತಂತೆ. ಹಾಗೆ ನೀನು ಮಾತಾಡ್ಬೇಡಿ ಅಂತ ನಮಗೆಲ್ಲ ಹೇಳಿ ಆಮೇಲೆ ಹೋಗಿ ಅವಳ ಹತ್ರ ಹಲ್ಗಿಂಚ್ಕೊಂಡ್ ನಿಂತಿರ್ತೀಯ. ಜಯಂತಿ, ಮಾತಾಡಿದ್ರೆ ತಾನೇ ಮನಸ್ತಾಪ ಆಗುತ್ತೆ. ಅದ್ರ ಬದಲು ನೀನ್ ಹೇಳ್ದಂಗ್ ಮಾತಾಡೋದೇ ಬೇಡ. ಅದ್ರ ಬದಲು ಪದೇ ಪದೇ ನೀನ್ ಹತ್ರ ಕಾಲ್ ಕೇರ್ಕೊಂಡು ಏನ್ ಗಲಾಟೆ ಮಾಡ್ತೀಯಾ? ಏ ಮಮ್ಮ, ನೀನ್ ಬಂದಿರೋ ಕೆಲ್ಸಕ್ಕೇನು? ಅವಳಿಂದ ಈ ಕೆಲ್ಸಕ್ಕೆ ನಾವು ಕಲ್ಲಾಕೋಬೇಕಾ? ಹೋಗು, ಕೆಲ್ಸ ನೋಡೋಗು. ಇದೆಲ್ಲ ಸರಿ ಹೋಗಿ ಮೈನಾ ಮನ್ಸಲ್ಲಿ ನನ್ನ ಬಗ್ಗೆ ಒಳ್ಳೆ ಭಾವನೆ ಬರಬೇಕು ಅಂದರೆ ಆ ಕೆಲಸ ಮಾಡಿರೋ ನಿಜವಾದ ಅಪರಾಧಿ ಸಿಗಬೇಕು. ಯಾರವನೋ ಬಿಡಲ್ಲ, ಕಂಡು ಹಿಡ್ದೇ ಹಿಡಿತೀನಿ. ಲೇ ನೀರ್ಗಂಟಿ ಬಸ್ಸು, ಏನೋ ಹೇಳಿದ್ದೆ ನೀನು? ನಾನೇನ್ ಹೇಳಿದ್ದೆ ಬಸ್ಸು? ಆ ಮುತ್ತಣ್ಣನ ಮಗಳು ಮೈನಾ ಬೆಂಗಳೂರು ಕೆಲ್ಸಕ್ಕೆ ಹೋಗಿದ್ದಾಳೆ. ಮುತ್ತಣ್ಣಗ್ ಬಂದಿರೋ ಕಷ್ಟಗಳೆಲ್ಲ ಕಳೆದೋಗುತ್ತೆ, ರಾಧನ್ ಮದುವೆ ಆಗುತ್ತೆ, ಮನೆ ಸಾಲ ತೀರೋಗುತ್ತೆ. ಆ ಮುತ್ತಣ್ಣನ ಮಗಳು ಮೈನಾ ಅವ್ರ ಮನೆ ಮಹಾಲಕ್ಷ್ಮಿ ಆಗ್ತಾಳೆ ಅಂತ ಹೇಳಿದ್ದೆ ತಾನೆ? ಹೌದು ಬಸ್ಸು, ಅದೆಲ್ಲ ಸತ್ಯನೇ ಅಲ್ವಾ ಬಸ್ಸು? ಯಾವುದೋ ಸತ್ಯ? ಬಿಟ್ಟೋಗಿರೋ ಬಳ್ಳಿನೇ ಬಿಡಲ್ಲ ನಾನು. ಅಂಥದ್ರಲ್ಲಿ ಹುಡ್ಕೊಂಡು ಬಂದು ನನ್ನ ಕಾಲಿಗೆ ಸುತ್ಕೊಂಡಿರೋ ಬಳ್ಳಿನ ಬಿಟ್ಬಿಡ್ತೀನಾ? ಬಸ್ಸು, ನನಗೆ ನಿಮ್ಮ ಐಡಿಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಏನು ಅಂತ ಹೇಳ್ಬಿಟ್ರೆ ಕೇಳ್ಕೊಂಡು ನನ್ನ ಜೀವನನ ಪಾವನ ಮಾಡ್ಕೊಂಡ್ಬಿಡ್ತೀನಿ ಬಸ್ಸು. ಆಹಾ ಬಸ್ಸು, ಏನ್ ಐಡಿಯಾ ಮಾಡಿದ್ಯಾ ಬಸ್ಸು? ಬಸ್ಸು, ನೀನ್ ಹೆಂಗ್ ಹೇಳ್ತೀಯ ಹಂಗೆ ಬಸ್ಸು. ನನಗಂತೂ ಖುಷಿ ಆಗೋಯ್ತು. ಖುಷಿ ಆಗುತ್ತೆ ಅಂತ ಇಲ್ಲೇ ನಿಂತ್ಕೊಂಡಿದ್ಯಾ? ಬಿಡು ಗಾಡಿ ಮತ್ತೆ. ಸರಿ ಬಸ್ಸು. ಮುತ್ತಣ್ಣ, ನಿನ್ನ ಕತೆ ಹೇಗ್ ಮುಗಿಸ್ತೀನಿ ಅಂತ ನೋಡ್ತಾ ಇರು. ನಮಸ್ಕಾರ ಬ್ರದರ್. ನಮಸ್ಕಾರ. ಆರಾಮ? ಬನ್ನಿ ಬನ್ನಿ. ಹಾಯ್ ಬ್ರದರ್, ಹೇಗಿದ್ದೀರಿ? ಸೂಪರ್ ಸೂಪರ್, ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಬ್ರದರ್ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ಏನ್ ವಿಷಯ? ಅಂದಾಗೆ ನಾನು ಹೇಳಿದ್ದು ತಂದಿದ್ದೀನಿ, ಆದ್ರೂ ಸ್ವಲ್ಪ ಶಾರ್ಟೇಜ್ ಇತ್ತು. ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ನಾನು ಬೇರೆ ಕಡೆ ಅರೇಂಜ್ಮೆಂಟ್ ಮಾಡ್ಕೊ ತಂದಿದ್ದೀನಿ. ತುಂಬಾ ಥ್ಯಾಂಕ್ಸ್. ಇವರು ಸೇಟು ಅಂತ, ನಮಸ್ಕಾರ. ತುಂಬಾ ಬೇಕಾಗಿರೋರು. ಏನೋ ಹೇಳ್ತಾರಲ್ಲ, ಅತಿ ಆದ್ರೆ ಅಮೃತನು ವಿಷ ಅನ್ನೋ ಹಾಗೆ ಇವ್ರ ಒಳ್ಳೆತನ ಜಾಸ್ತಿ ಆಗಿ ಇವ್ರ ಕೆಟ್ಟು ಜಾಸ್ತಿ ಆಗೋ ಶುರುವಾಯ್ತು. ಪಾಪ ಇವ್ರ ಹೆಂಡತಿಗೆ ಕ್ಯಾನ್ಸರ್ ಆಗಿದೆ. ಈಗ ಅರ್ಜೆಂಟಾಗಿ ದುಡ್ಬೇಕಾಗಿತ್ತು. ಎಷ್ಟು ಬೇಕು ಇವಾಗ? ಒಂದ್ 10 ಲಕ್ಷ. ಕೃಷ್ಣ, 10 ಲಕ್ಷ ಸಾಕಾಗಲ್ಲಪ್ಪ. ಸೆಟು, ಬೇರೆದಕ್ಕೆ ಬೇರೆ ವ್ಯವಸ್ಥೆ ಮಾಡ್ತೀನಿ ರೀ. ಸೆಟು, ಇದು ಆ ಸಾಲದ ಪತ್ರಕ್ಕೋಸ್ಕರ. ವೀರೇಂದ್ರ ಅವ್ರೆ, ನಮ್ಮೂರ್ನವ್ರೊಬ್ರು ಮುತ್ತಣ್ಣ ಅಂತ ಇವ್ರ ಹತ್ರ ಮನೆ ಆಸ್ತಿ ಎಲ್ಲ ಬರ್ಕೊಟ್ಟು 10 ಲಕ್ಷ ಸಾಲ ತಗೊಂಡಿದ್ದಾರೆ. ಆದ್ರೆ ಸೇಟುಗೀಗ ಅರ್ಜೆಂಟ್ ಆಗಿ ಅವ್ರ ಹೆಂಡತಿ ಟ್ರೀಟ್ಮೆಂಟ್ಗೋಸ್ಕರ 10 ಲಕ್ಷ ದುಡ್ಡು ಬೇಕಾಗಿದೆ. ಮುತ್ತಣ್ಣನ ಪತ್ರ ಎಲ್ಲ ನಿಮ್ಮ ಹತ್ರ ಇಡ್ತಾರೆ. ನೀವು 10 ಲಕ್ಷ ದುಡ್ಡು ಕೊಡಿ.
ಆ ಮುತ್ತಣ್ಣ ಹೆಂಗೆ ಮನುಷ್ಯ ಟೈಮ್ ಸರಿಯಾಗಿ ಬಡ್ಡಿ ಕೊಡ್ತಾನೆ ಅಂತಾನೆ? ಅದರಲ್ಲಿ 2 ಮಾತಿಲ್ಲ ವೀರೇಂದ್ರ ಅವರೇ. ಮುತ್ತಣ್ಣ ಅವರು ಟೈಮ್ಗೆ ಸರಿಯಾಗಿ ನಿಮಗೆ ಬಡ್ಡಿ ಕಟ್ಕೊಂಡು ಹೋಗ್ತಾರೆ. ನೋಡು ಗುರು, ನಾನು ಬಡ್ಡಿ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಏನು ತುಂಬಾ ಕಠೋರನೇ ಅನ್ಕೋಬೋದು ನೀವು. ಇಲ್ಲ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾರೆ. ಸರಿ, ಪತ್ರ ಎಲ್ಲಿ? ತಗೊಳ್ಳಿ ಕೃಷ್ಣ, ಕೊಡಿ, ತೋರಿಸಿ. ಎಲ್ಲ ಕರೆಕ್ಟ್ ಆಗಿದೆ. ಏ ಗೋಪಿ, ನಮ್ಮ ಅಗ್ರಿಮೆಂಟ್ ಪೇಪರ್ ತಗೊಂಬಾರ. ಇರ್ಲಿ ಬಿಡಿ. ನೋಡು ಸೆಟು, ಇದು ನಮ್ಮ ಕರಾರ್ ಪತ್ರ. ನೀವು ಯಾರು ಸಾಲ ಕೊಟ್ಟಿದ್ದೀರೋ ಅವರು ಇನ್ಮುಂದೆ ಬಡ್ಡಿ ಆಗ್ಲಿ ಅಸ್ಲಾಗ್ಲಿ ನಮಗ್ ಕೊಡ್ಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದೀವಿ. ನೀವ್ ಇದಕ್ಕೊಂದು ಸೈನ್ ಹಾಕಿ ಅಷ್ಟೇ. ಇನ್ನೇನಿದ್ರು ನಾವು ಅವ್ರ ಹತ್ರ ಮಾತಾಡ್ಕೋತೀವಿ, ಆಯ್ತಾ? ಆಯ್ತು ಬಿಡಿ ವೀರೇಂದ್ರ ಅವ್ರೆ, ನೀವು ಮಾಡ್ತಿದ್ದೀರ ಅಂದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಅಲ್ವಾ ಸೆಟು? ಆಯ್ತಪ್ಪ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಬನ್ನಿ, ಸೈನ್ ಮಾಡಿ. ಇಲ್ಲೊಂದು ಮಾಡಿ. ಇಲ್ಲೊಂದು ಮಾಡಿ. ತಗೊಳ್ಳೋ, ಇದನ್ನ ಕಾರಲ್ಲಿ ಇಟ್ಬಿಟ್ಟು ಕ್ಯಾಶ್ ತಗೊಂಬ. ಅಣ್ಣ ಕೊಡ. ತಗೊಳ್ಳಿ ಕೃಷ್ಣರೇ, ಕೊಟ್ಬಿಡಿ ಸೇಟ್ ಅವ್ರಿಗೆ. ಸೆಟು ತಗೊಳ್ಳಿ, ಒಳ್ಳೇದಾಗ್ಲಿ. ಲೆಕ್ಕ ಹಾಕೊಳ್ಳಿ ಸೇಟು. ಪರವಾಗಿಲ್ಲ ವೀರೇಂದ್ರ, ನಮ್ಮ ಕೃಷ್ಣನ್ ಕಡೆಯವರು ಅಂದಮೇಲೆ ಲೆಕ್ಕ ಕರೆಕ್ಟಾಗೇ ಇರುತ್ತೆ. ಅದು ಕೊರತೆ ಇದ್ರೂ ಪರವಾಗಿಲ್ಲ. ಎಷ್ಟು ನೋಟ್ ಕೊರತೆ ಇರುತ್ತೋ ಅದನ್ನ ನಾನು ಕೊಡ್ತೀನಿ. ಯಾಕೆಂದ್ರೆ ಕೃಷ್ಣವರು ನನಗೆ ತುಂಬಾ ಬೇಕಾದವರು. ನೀವು ಅವ್ರಿಗೆ ಬೇಕಾದವ್ರು ಅಂದಮೇಲೆ ನಾವು ನಿಮಗೆ ಮೋಸ ಮಾಡೋಕ್ಕಾಗತ್ತಾ? ಆಗಲ್ಲ ತಾನೇ? ತುಂಬಾ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ಕೃಷ್ಣ. ಪರವಾಗಿಲ್ಲ ಸೆಟು. ರೇ ಸೇಟ, ವ್ಯವಹಾರ ಅಂದ್ಮೇಲೆ ವ್ಯವಹಾರ. ಇಲ್ಲಿ ಉಪಕಾರ ಏನೂ ಇಲ್ಲ. ನಾವು ದುಡ್ಡು ಕೊಡ್ತೀವಿ, ಬಡ್ಡಿ ತಗೋತೀವಿ. ಆಮೇಲೆ ಅವ್ರ ಹೆಸರೇನಂದ್ರೆ? ಮುತ್ತಣ್ಣ ಅಂತ. ಓ,